ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಶ್ರಮ ಧ್ಯಾನಾವಳಿಯಲ್ಲಿ ಪಾಲ್ಗೊಳ್ಳುವಂಥ ಎಲ್ಲ ವೀಕ್ಷಕರಿಗೂ ಕ್ರಿಸ್ತನ ನಾಮದಲ್ಲಿ ವಂದಿಸ್ತೇನೆ. ಶ್ರಮ ದಿನಗಳು ನಮ್ಮೆಲ್ಲರ ಬಾಳ್ವೆಯಲ್ಲಿ ಆಶೀರ್ವಾದದಾಯಕವಾಗಲಿ. ಶಿಲುಬೆ ನಮಗೆ ಹೊಸ ಶಕ್ತಿಯಾಗಿ ನಮ್ಮ ಜೀವಿತವನ್ನು ಬದಲಾಯಿಸುವಂತೆ ದೇವರು ತನ್ನ ಕೃಪೆಯ ಮೂಲಕವಾಗಿ ನಮ್ಮೆಲ್ಲರನ್ನು ನಡೆಸಲಿ. ಈ ಧ್ಯಾನವನ್ನು ನಾವು ಪ್ರಾರಂಭಿಸುವಂತೆ ಪ್ರಾರ್ಥನೆಯಲ್ಲಿ ನಮ್ಮನ್ನು ದೇವರಿಗೆ ಸಮರ್ಪಿಸೋಣ. ಪ್ರಾರ್ಥನೆ ಮಾಡೋಣ. ನಮಗೋಸ್ಕರ ಶ್ರಮೆಯನ್ನು ಅನುಭವಿಸಿ ಬಿಡುಗಡೆಯ ಸಂದೇಶವನ್ನು ಶಿಲುಬೆಯ ಮೂಲಕವಾಗಿ ಹೊತ್ತು ತಂದಂಥ ಯೇಸು ಸ್ವಾಮಿಯಲ್ಲಿ ಪ್ರೀತಿ ನಮ್ಮ ತಂದೆ ಆದೇವ್ರೆ, ದಿನಾಲೂ ನಿನ್ನ ಶಿಲುಬೆ ಅಡಿದವರಿಗೆ ಈ ಪಾವನ ದಿನಗಳಲ್ಲಿ ಬರಲು ನಿನ್ನ ಕೃಪೆಯನ್ನು ಅನುಗ್ರಹ ಮಾಡಿದ್ದಿ. ನಿನ್ನ ಶಿಲುಬೆಯ ಮೂಲಕವಾಗಿ ನೀನು ನಮಗೆ ಕೊಡುವಂಥ ಪ್ರತಿಯೊಂದು ಸಂದೇಶಗಳ ಮೂಲಕವಾಗಿ ಸ್ವಾಮಿ ನಮ್ಮ ಜೀವನಗಳು ರೂಪುಗೊಳ್ಳಲಿ. ನಮ್ಮ ಜೀವನ ಸತ್ಯ ಪಥದ ಕಡೆಗೆ ನಡೆಯಲಿ. ಈಗಲೂ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನಮ್ಮೊಂದಿಗೆ ಮಾತಾಡು, ನಮ್ಮನ್ನು ಬಲಪಡಿಸು. ನಿನ್ನ ಕೈಗೆ ನಮ್ಮನ್ನು ಒಪ್ಪಿಸ್ತೇವೆ. ಯೇಸುವಿಗಾಗಿ ಪ್ರಾರ್ಥನೆ ಲಾಲಿಸು. ಆಮೇಲೆ ಪ್ರಿಯರೇ, ಈ ದಿವಸಕ್ಕೆ ಕೊಡಲ್ಪಟ್ಟಂಥ ಮುಖ್ಯ ಪ್ರಸ್ತಾಪ ಯೆರೂಸಲೇಮಿಗೆ ವಿಜಯೋತ್ಸವದ ಪ್ರವೇಶ. ಕೊಡಲ್ಪಟ್ಟಂಥ ವಾಕ್ಯ ಪರಿಚ್ಛೇದ ಯೋಹಾನನ ಸುವಾರ್ತೆ 12ನೇ ಅಧ್ಯಾಯ 12ರಿಂದ 19 ವಚನಗಳು. ದೇವರ ವಾಕ್ಯವನ್ನು ಕೇಳೋಣ. ಮರುದಿವಸ ಜಾತ್ರೆಗೆ ಬಂದಿದ್ದ ಜನಸಮೂಹವು ಯೇಸು ಯೆರೂಸಲೇಮಿಗೆ ಬರುತ್ತಾನೆಂದು ಕೇಳಿ ಖರ್ಜೂರದ ಗರಿಗಳನ್ನು ತಕ್ಕೊಂಡು ಆತನನ್ನು ಎದುರುಗೊಳ್ಳುವುದಕ್ಕೆ ಹೊರಗೆ ಬಂದು, ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಇಸ್ರಾಯೇಲಿನ ಅರಸನಿಗೆ ಆಶೀರ್ವಾದ ಎಂದು ಆರ್ಭಟಿಸಿದರು. ಮತ್ತು ಯೇಸು ಕತ್ತೆ ಮರಿಯನ್ನು ತರಿಸಿಕೊಂಡು ಅದರ ಮೇಲೆ ಕೂತುಕೊಂಡನು. ಇದರಿಂದ ಚಿಯೋನ್ ನಗರಿಗೆ ಹೆದರಬೇಡ, ಇಗೋ ನಿನ್ನ ಅರಸನು ಕತ್ತೆಯ ಮರಿಯ ಮೇಲೆ ಕೂತುಕೊಂಡು ಬರುತ್ತಾನೆ ಎಂಬ ಶಾಸ್ತ್ರದ ಮಾತು ನೆರವೇರಿತು. ಇದು ಆತನ ಶಿಷ್ಯರಿಗೆ ಮೊದಲು ತಿಳಿದಿರಲಿಲ್ಲ. ಆದರೆ ಯೇಸು ತನ್ನ ಮಹಿಮೆಯ ಪದವಿಗೆ ಬಂದ ಮೇಲೆ ಇದು ಆತನ ವಿಷಯವಾಗಿ ಬರೆದದೆ ಎಂದು, ಆತನಿಗೆ ನಾವು ಅದನ್ನೆಲ್ಲ ಮಾಡಿದ್ದೇವೆಂದು ಅವರ ನೆನಪಿಗೆ ಬಂತು. ಇದಲ್ಲದೆ ಆತನು ಲಾಜರನನ್ನು ಸಮಾಧಿಯೊಳಗಿಂದ ಕರೆದು ಬದುಕಿಸಿದ ವೇಳೆಯಲ್ಲಿ ಆತನ ಸಂಗಡ ಇದ್ದ ಜನರು ಅದನ್ನು ಸಾರುತ್ತಿದ್ದರು. ಆತನು ಈ ಸೂಚಕ ಕಾರ್ಯಗಳನ್ನು ಮಾಡಿದ್ದನೆಂದು ಕೇಳಿದ್ದ ಕಾರಣದಿಂದಲೂ ಜನರು ಆತನನ್ನು ಎದುರುಗೊಳ್ಳುವುದಕ್ಕೆ ಹೋಗಿದ್ದರು. ಹೀಗಿರಲಾಗಿ ಫರಿಸಾಯರು, ನಮ್ಮ ಯತ್ನವೇನೂ ಸಾಗಲಿಲ್ಲ, ನೋಡಿರಿ, ಲೋಕವೆಲ್ಲ ಆತನ ಹಿಂದೆ ಹೋಯ್ತಲ್ಲ ಎಂದು ಒಬ್ಬರಿಗೊಬ್ಬರು ಮಾತಾಡಿಕೊಂಡರು ಎಂಬುವಂಥದ್ದೇ. ಕ್ರಿಸ್ತನಲ್ಲಿ ಪ್ರಿಯರೇ, ಯೆರೂಸಲೇಮಿಗೆ ಯೇಸುವಿನ ವಿಜಯೋತ್ಸವದ ಪ್ರವೇಶ. ವಿಜಯೋತ್ಸವ ಮೆರವಣಿಗೆ ನಾವು ಬೇರೆ ಬೇರೆ ರೀತಿಯಲ್ಲಿ ನೋಡಿದ್ದೇವೆ. ಎಲೆಕ್ಷನ್ ಸಮಯದಲ್ಲಿ ಮತವನ್ನು ಪಡೆದು ವಿಜಯಿಯಾದಂಥ ನಾಯಕರುಗಳಿಗೆ ಜನರು ಕೊಡುವಂಥ ಆದರದ ಸ್ವಾಗತ, ಸನ್ಮಾನ, ಸಾಧನೆಗೈದವರಿಗೆ ಅವರು ಪಟ್ಟಣವನ್ನು ಪ್ರವೇಶಿಸುವಾಗ ಅವರನ್ನು ಗೌರವಿಸುವಂಥದ್ದು, ಈ ಮೂಲಕವಾಗಿ ಗಣ್ಯ ವ್ಯಕ್ತಿಗಳನ್ನು ಸ್ವಾಗತಿಸುವಂಥದ್ದು, ಅವರಿಗೆ ಜಯಕಾರ ಮಾಡುವಂಥದ್ದು, ವ್ಯಕ್ತಿಯ ಗುಣಗಾನ ಮಾಡುವಂಥದ್ದು, ಸಾಧನೆಯನ್ನು ಗುರುತಿಸುವುದು, ಈ ಮೂಲಕವಾಗಿ ಎಲ್ಲರಿಗೂ ಸಾರುವುದು, ಆ ವ್ಯಕ್ತಿಯನ್ನು ಅವರು ಗೌರವಿಸಿ ಆ ಮೂಲಕವಾಗಿ ಇಡೀ ಪಟ್ಟಣಕ್ಕೆ ಆತನ ವ್ಯಕ್ತಿತ್ವವನ್ನು ಸಾರುವುದು. ಇದು ವಿಜಯೋತ್ಸವದೊಡನೆ ಆಗುವಂಥ ಪ್ರವೇಶ ಮೆರವಣಿಗೆಯನ್ನು ನೋಡ್ಬೋದು. ಆದರೆ ಇಲ್ಲಿ ಯೇಸುವಿನ ಯೆರೂಸಲೇಮಿನ ಪ್ರವೇಶ, ಯೇಸು ತನ್ನ ಜೀವಿತ ಕಾಲದಲ್ಲಿ ಅನೇಕ ಸಲ ಯೆರೂಸಲೇಮನ್ನು ಪ್ರವೇಶಿಸ್ತಾನೆ. ಆದರೆ ಯೇಸು ತನ್ನ ಜೀವನದ
ಕೊನೆಯ ಪ್ರವೇಶವನ್ನು ಆತನು ಮಾಡುವಾಗ ಆತನಿಗಾದಂಥ ವಿಜಯೋತ್ಸವದ ಪ್ರವೇಶ ಈ ಒಂದು ವಾಕ್ಯ ಭಾಗದಲ್ಲಿ ಕಥನದಲ್ಲಿ ನೋಡುತ್ತೇವೆ. ಯೆರೂಸಲೇಮಿನ ಪುರಪ್ರವೇಶ, ವಿಜಯೋತ್ಸವದ ಪ್ರವೇಶ ಬೇರೆ ಬೇರೆ ಸುವಾರ್ತಿಕರು ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಆದರೆ ಯೋಹಾನನ ವರ್ಣನೆ ವಿಶೇಷ. ನಾವು ಯೋಹಾನನ ಸುವಾರ್ತೆಯನ್ನು ಗಮನಿಸುವಾಗ ಮೊದಲ 11 ಅಧ್ಯಾಯ ಯೇಸುವಿನ ಸಾರ್ವಜನಿಕ ಸೇವೆಯ ಕುರಿತಾಗಿ ಬರೆಯಲ್ಪಟ್ಟಿದೆ. ಪಬ್ಲಿಕ್ ಮಿನಿಸ್ಟ್ರಿ ಆಫ್ ಜೀಸಸ್. ಅದನ್ನು ನಾವು ಸೂಚಕ ಕಾರ್ಯಗಳ ಪುಸ್ತಕ, ಯೇಸು ವಿವಿಧ ಸೂಚಕ ಕಾರ್ಯಗಳನ್ನು ನಡೆಸಿ ಅದರ ಅರ್ಥವನ್ನು ವಿವರಿಸಿದ ಕುರಿತಾಗಿ ಬರೆಯುತ್ತದೆ. ಅದೇ ರೀತಿಯಲ್ಲಿ 12ರಿಂದ 21 ಅಧ್ಯಾಯ ಯೇಸು ಈ ಲೋಕಕ್ಕೆ ಬಂದಂಥ ಉದ್ದೇಶ, ಆತನ ಶ್ರಮ, ಮರಣ, ಮಹಿಮೆಯನ್ನು ವಿವರಿಸ್ತಾನೆ. ಯೋಹಾನನ ಸುವಾರ್ತೆಯ ಅರ್ಧ ಭಾಗ, ಸುಮಾರು 10 ಅಧ್ಯಾಯಗಳು ಕ್ರಿಸ್ತ ಘಟನೆ, ಅಂದರೆ ಯೇಸುವಿನ ಶ್ರಮ, ಮರಣ, ಪುನರುತ್ಥಾನದ ಆ ಮಹಿಮೆಯ ದರ್ಶನವನ್ನು ಸವಿಸ್ತಾರವಾದ ರೀತಿಯಲ್ಲಿ ಯೋಹಾನನಲ್ಲಿ ವಿವರಿಸುವುದನ್ನು ನೋಡ್ತೇವೆ. ಯೋಹಾನ ಸುವಾರ್ತೆ 12ನೇ ಅಧ್ಯಾಯದ ನಂತರದ ಆ ಘಟನೆ ಯೇಸುವಿನ ಜೀವನದ ಕೊನೆಯ 6 ದಿವಸಗಳಲ್ಲಿ ನಡೆದಂಥ ಘಟನೆಯನ್ನು ಸವಿವರವಾಗಿ ಅಲ್ಲಿ ವಿವರಿಸುವುದನ್ನು ನಾವು ನೋಡುತ್ತೇವೆ. ಯೇಸುವಿನ ಶ್ರಮ, ಮರಣ, ಪುನರುತ್ಥಾನವನ್ನು ವಿವರಿಸಿದ್ದು ನಾವು ಕೂಡ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಬೆತಾನ್ಯದಿಂದ ಅಲ್ಲಿ ಮರಿಯಳ ಮನೆಯಲ್ಲಿ ಮರಿಯಳು ಯೇಸುವಿಗೆ ಮಾಡಿದಂಥ ತೈಲಾಭಿಷೇಕದಿಂದ ನಮ್ಮ ಶ್ರಮ ಧ್ಯಾನಗಳು ಪ್ರಾರಂಭವಾಗಿ ಆ 40 ದಿವಸಗಳನ್ನು ಮಾಡ್ತೇವೆ. 6 ದಿವಸದಲ್ಲಿ ನಡೆದಂಥ ಘಟನೆಯನ್ನು 40 ದಿವಸ ನಾವು ಧ್ಯಾನ ಮಾಡುತ್ತೇವೆ. ವಾಕ್ಯ ಭಾಗ ನಮಗೆ ಹೇಳಿ ತಿಳಿಸಿದಂತೆ ಯೇಸು ಯೆರೂಸಲೇಮಿಗೆ ಬರುತ್ತಾನೆಂದು ಜನರು ಕೇಳಿ ಜನರು ಯೇಸುವನ್ನು ಸ್ವಾಗತಿಸಲು ಸಿದ್ಧರಾದರು. ಯೇಸುವಿನ ಬರೋಣದ ವಾರ್ತೆ ಕೇಳಿ ಜನ ಸ್ವತಃ ಯೇಸುವನ್ನು ಸ್ವಾಗತಿಸಲು ಸಿದ್ಧರಾದರು. ಅಂದರೆ ಯೇಸುವಿನ ಅದ್ಭುತ ಕಾರ್ಯ, ಯೇಸುವಿನ ಬೋಧನೆ, ಉಪದೇಶ, ಅಧಿಕಾರಯುಕ್ತವಾದಂಥ ಮಾತುಗಳು ಆ ಯೇಸುವನ್ನು ಅವರು ಅರಸನೆಂಬುದಾಗಿ ಅವರು ಯೇಸುವಿನಲ್ಲಿ ಗುರುತಿಸಿದರು. ನಾವು ಯೋಹಾನನ ಸುವಾರ್ತೆ 6ನೇ ಅಧ್ಯಾಯ 15ನೇ ವಚನದಲ್ಲಿ ಯೇಸು 5 ರೊಟ್ಟಿ 2 ಮೀನಿನ ಮೂಲಕವಾಗಿ 5,000 ಜನರಿಗೆ ಉಣಬಡಿಸಿದಾಗ ತೃಪ್ತರಾದಂಥ ಜನರು, ಸಂತೋಷಗೊಂಡಂಥ ಜನರು ಯೇಸುವನ್ನೇ ಅರಸನನ್ನಾಗಿ ಮಾಡಬೇಕೆಂಬುದಾಗಿ ಹೊರಡುವಾಗ ಯೇಸು ಅವರನ್ನೆಲ್ಲವರನ್ನು ಬಿಟ್ಟು ಒಬ್ಬಂಟಿಯಾಗಿ ಆತನು ಬೆಟ್ಟಕ್ಕೆ ಹೋದನು ಎಂಬುದಾಗಿ ನಾವು ನೋಡುತ್ತೇವೆ. ಅಷ್ಟು ಮಾತ್ರವಲ್ಲದೆ ನಾವು 11ನೇ ಅಧ್ಯಾಯದಲ್ಲಿ ಯೇಸು ಲಾಜರನನ್ನು ಸತ್ತೊಳಗಿಂದ ಬದುಕಿಸಿದಂಥ ಆ ಘಟನೆ, ಅದು ತಾಜವಾಗಿರುವಂಥದ್ದು. ಸತ್ತು ನಾರುವಂಥ ಸ್ಥಿತಿ, ಸತ್ತು 4 ದಿವಸವಾದಂಥ ಆ ಲಾಜರನನ್ನು ಯೇಸು ಸ್ವಾಮಿ ಎಬ್ಬಿಸಿದ ನಂತರ ಯೇಸು ನಾನೇ ಜೀವವು ಪುನರುತ್ಥಾನ ಆಗಿದ್ದೇನೆಂಬುದಾಗಿ ಸಾರುವುದರ ಮೂಲಕವಾಗಿ ಯೇಸು ಜೀವನ್ ಮರಣಗಳ ಒಡೆಯನು, ಆದ್ದರಿಂದ ಯೇಸುವನ್ನು ಅವರು ಸ್ವಾಗತಿಸಲು, ಅರಸನಾಗಿ ಗುರುತಿಸಲು, ಆ ಮೂಲಕವಾಗಿ ಅವರಿಗೆ ಹೋಸನ್ನ ರಕ್ಷಿಸು ಎನ್ನುವಂಥ ಆ ಪ್ರಾರ್ಥನೆಯೊಡನೆ ಅವರು ಯೇಸುವನ್ನು ಸ್ವಾಗತಿಸಲು ಅಲ್ಲಿ ಮುಂದೆ ಬರುವುದನ್ನು ನಾವು ನೋಡುತ್ತೇವೆ. ಖರ್ಜೂರದ ಗರಿಯನ್ನು ಹಿಡಿದುಕೊಂಡು ಯೇಸುವನ್ನು ಎದುರುಗೊಳ್ಳುತ್ತಾರೆ, ಯೇಸುವನ್ನು ಸ್ವಾಗತಿಸುತ್ತಾರೆ. ಖರ್ಜೂರದ ಗರಿ ಅದು ವಿಜಯದ ಸಂಕೇತ, ಖರ್ಜೂರದ ಗರಿ ಅದು ಬಿಡುಗಡೆಯ ಸಂಕೇತ. ಯೇಸು ಈ ಮೂಲಕವಾಗಿ ಅಲ್ಲಿಯ ಜನರು ಯೇಸು ನಮಗೆ ವಿಜಯವನ್ನು ಅನುಗ್ರಹ ಮಾಡಿದ್ದಾನೆ, ಮಾತ್ರವಲ್ಲದೆ ರೋಮಾಯ ಸಾಮ್ರಾಜ್ಯದಿಂದ ಅವರ ಆಳ್ವಿಕೆಯಿಂದ ಬಿಡುಗಡೆ ತರುತ್ತಾನೆ. ಈ ಮೂಲಕವಾಗಿ ಮೆಸ್ಸಿಯನು ಅಂದರೆ ದಾವೀದ ನಂತರ ಅರಸನು ಆತನು ಯೆರೂಸಲೇಮಿಗೆ ಆತನು ಪ್ರವೇಶಿಸ್ತಾನೆ. ಈ ಮೂಲಕವಾಗಿ ಜನರ ನಿರೀಕ್ಷೆ ಕೂಡ ಯೇಸು ಯೆರೂಸಲೇಮನ್ನು ಪ್ರವೇಶಿಸಿ ಆತನು ರಾಜಕೀಯವಾಗಿ ಇಡೀ ಸಾಮ್ರಾಜ್ಯವನ್ನು
ತನ್ನ ಕೈಗೆ ಎತ್ತಿಕೊಳ್ಳಬೇಕು ಎನ್ನುವಂಥ ಸೂಚನೆಯನ್ನು ಸೂಚ್ಯವಾಗಿ ಇಲ್ಲಿ ಯೆರೂಸಲೇಮಿನ ವಿಜಯೋತ್ಸವದಲ್ಲಿ ಜನರು ನೀಡುವುದನ್ನು ನೋಡ್ತೇವೆ. ವಾಕ್ಯ ನಮಗೆ ಭಾಳ ಚಂದವಾಗಿ ಹೇಳ್ತೇವೆ. ಯೇಸುವನ್ನು ಸ್ವಾಗತಿಸಲು ಜನರು ಸಿದ್ಧರಾದರು ಅರಸನೆಂಬುದಾಗಿ. ಆದರೆ ಯೇಸು ಕತ್ತೆ ಮರಿಯನ್ನು ತರಿಸಿಕೊಂಡು ಕತ್ತೆ ಮೇಲೆ ಹತ್ತಿ ಆತನು ಯೆರೂಸಲೇಮನ್ನು ಪ್ರವೇಶ ಮಾಡುತ್ತಾನೆ. ಅಲ್ಲಿ ಜನರ ನಿರೀಕ್ಷೆ ಮತ್ತು ದೇವರ ಯೋಜನೆ. ಜನರು ಯೇಸುವನ್ನು ರಾಜಕೀಯವಾಗಿ ಅರಸನನ್ನಾಗಿ ಮಾಡುವಾಗ, ಶೂರತ್ವದ ಅರಸನನ್ನಾಗಿ, ಸದೆಬಡಿಯುವ ಅರಸನನ್ನಾಗಿ, ಈ ಮೂಲಕವಾಗಿ ರೋಮಾಯರನ್ನು ಶಾಂತಿಯಲ್ಲಿ ಸದೆಬಡಿಯುವುದರ ಮೂಲಕವಾಗಿ ದಾವೀದನಂಥ ಆಳ್ವಿಕೆಯ ಅರಸನನ್ನು ಎದುರು ನೋಡುವಾಗ ದೇವರ ಯೋಚನೆ ಯುದ್ಧವಿಲ್ಲದೆ ಶಾಂತಿಯ ಸಮಾಧಾನದ ಅರಸನನ್ನು ಸೂಚಿಸುವಂಥ ಕತ್ತೆ ಮರಿಯನ್ನು ಹೊತ್ತುಕೊಂಡು ಬರುವಂಥದ್ದನ್ನು ನಾವಲ್ಲಿ ನೋಡುತ್ತೇವೆ. ಆ ಮೂಲಕವಾಗಿ ಯೇಸು ತೋರಿಸಿದಂಥದ್ದು ದೀನತೆಯ ಅರಸ. ದೀನತೆಯ ಅರಸ ದೀನನಾಗಿ ತನ್ನಲ್ಲಿ ಶಕ್ತಿ ಸಾಮರ್ಥ್ಯಗಳು ಅಧಿಕಾರಗಳು ಇದ್ದಾಗಿಯೂ ಕೂಡ ತನ್ನನ್ನು ತಗ್ಗಿಸಿಕೊಂಡು ಆತನು ದೀನನಾಗಿ ಕುದುರೆಯ ಮೇಲೆ ಆತನು ಒಬ್ಬ ಶೌರ್ಯನಂತೆ ಬರದೆ ತನ್ನನ್ನು ತಗ್ಗಿಸಿಕೊಂಡು ದೀನನಾಗಿ ಇಡೀ ಲೋಕದ ಜನರಿಗೋಸ್ಕರ ಶ್ರಮೆಯನ್ನು ತಾಳುವ ಸೇವಕನಾಗಿ, ಇಡೀ ಲೋಕದ ರಕ್ಷಣೆಗಾಗಿ ತನ್ನನ್ನೇ ಸ್ವಜೀವ ಅರ್ಪಣೆಗಾಗಿ ಶಿಲುಬೆಯ ಮರಣವನ್ನು ಏರುವುದಕ್ಕಾಗಿ ಶಾಂತಿಯ ದೂತನಾಗಿ ಇಡೀ ಲೋಕವನ್ನು ದೇವರೊಂದಿಗೆ ಸಂಧಾನ ಮಾಡಿಕೊಳ್ಳುವುದಕ್ಕಾಗಿ ತನ್ನನ್ನೇ ಯಜ್ಞರೂಪವಾಗಿ ಸಮರ್ಪಿಸುವುದಕ್ಕಾಗಿ ದೀನತೆಯ ಅರಸನಾಗಿ ಬಂದನು. ತನ್ನನ್ನು ತಗ್ಗಿಸುವುದರ ಮೂಲಕವಾಗಿ ಆತನು ದೀನತೆಯ ಅರಸನಾಗಿ ಪ್ರವೇಶ ಮಾಡಿದ್ದನ್ನು ನಾವಲ್ಲಿ ನೋಡ್ಬೋದು. ಆತನಲ್ಲಿ ಸೂಚ್ಯವಾಗಿ ಅಲ್ಲಿ ತನ್ನ ಜನರಿಗೆ ಹೇಳ್ತಾನೆ. ಅದು ಜನರು ಹೋಸನ್ನ ಎಂಬುದಾಗಿ ಕೂಗ್ತಾರೆ. ನಾವು ಕೀರ್ತನೆ 118, 25, 26ನೇ ವಚನದಲ್ಲಿ ನೋಡುವಾಗ ದೇವರೇ ರಕ್ಷಿಸು ಎನ್ನುವಂಥ ಆ ಪ್ರಾರ್ಥನೆ ಹೋಸನ್ನ ಪ್ರಾರ್ಥನೆಯೊಂದಿಗಿರ್ತದೆ. ಹೋಸನ್ನ ದೇವರನ್ನು ಕೊಂಡಾಡುವಂಥ ಪ್ರಾರ್ಥನೆ, ದೇವರ ಆಲಯವನ್ನು ಪ್ರವೇಶಿಸುವಾಗ ಮಾಡುವಂಥ ಪ್ರಾರ್ಥನೆ. ಆದರೆ ಜನರನ್ನು ನಾವು ನೋಡುವಾಗ ಈ ಹೋಸನ್ನ ಆ ಕೂಗು ಅದು ಕ್ಷಣಿಕ ಭಕ್ತಿಯಾಗಿ ಅಲ್ಲಿ ಕಂಡು ಬರುತ್ತದೆ. ಯಾಕಂದರೆ ಇದೇ ಜನರು ಕೆಲವು ದಿವಸದ ತರುವಾಯ ಈತನನ್ನು ಶಿಲುಬೆಗೆ ಏರಿಸು ಎಂಬುದಾಗಿ ಕೂಗುವುದನ್ನು ನಾವು ನೋಡ್ತೇವೆ. ಆದ್ದರಿಂದ ಅದು ಕ್ಷಣಿಕವಾದಂಥ ಭಕ್ತಿ, ತಮ್ಮ ಸ್ವಾರ್ಥವನ್ನು ಬಯಸುವಂಥ ಭಕ್ತಿ. ಅದರಿಂದ ಆರಾಧನೆ ಭಾವನೆಗೆ ಮಾತ್ರ ಅದು ಸೀಮಿತವಾಗಬಾರ್ದು. ಅದು ಶಿಲುಬೆಯ ತನಕ ನಿಷ್ಠೆ, ಯೇಸುವಿಗೆ ನಿಷ್ಠೆ. ದೇವರು ನಮ್ಮ ಜೀವನದಲ್ಲಿ ಏನನ್ನು ಸಂಕಲ್ಪಿಸಿದ್ದಾನೋ ಅದನ್ನು ನೆರವೇರಿಸುವವರೆಗೂ ನಾವು ನಿಷ್ಠೆಯನ್ನು ಕಾಪಾಡುವುದಕ್ಕಾಗಿ ನಮ್ಮ ಆರಾಧನೆಗಳು, ನಮ್ಮ ಭಕ್ತಿಯ ಜೀವನ ಕಂಡು ಬರಬೇಕು. ಇಲ್ಲದೆ ಹೋದರೆ ಕೇವಲ ನಾವು ಕೆಲವು ವಿಚಾರಗಳಲ್ಲಿ ಮಾತ್ರ ನಮ್ಮ ಕ್ಷಣಿಕ ಭಕ್ತಿಯನ್ನು ತೋರಿಸಿ, ಒಂದು ವೇಳೆ ಕಷ್ಟ ಬಂದಾಗ ಅಥವಾ ಇಕ್ಕಟ್ಟು ಬಂದಾಗ, ಸ್ಥಾನಮಾನಗಳು ಬಂದಾಗ ನಾವು ದೇವರನ್ನು ಮರೆತು ಬಿಡುವಂಥ ಸ್ಥಿತಿ. ಯೇಸುವನ್ನು ಅವರು ಸ್ವಾಗತಿಸಿದ್ದು ಯಾರೋ ಜನರ ಮಾತನ್ನು ಕೇಳಿ ಅಲ್ಲ, ಬದಲಾಗಿ ಅವರ ಅನುಭವದಿಂದ ಯೇಸುವನ್ನು ಸಂತೋಷದಿಂದ ಹೋಸನ್ನ ಎಂಬುದಾಗಿ ಅವರು ಸ್ವಾಗತಿಸಿದರು. ಅದು ಕ್ಷಣಿಕವಾಗಿತ್ತು. ಇಂದು ನಮ್ಮ ಜೀವನದಲ್ಲಿ ನಮ್ಮ ಆರಾಧನೆಗಳು ಕೇವಲ ಭಾವನೆಗೆ ಸಂಬಂಧಪಟ್ಟಿದ್ದು, ಅಥವಾ ನಮ್ಮ ಆರಾಧನೆ ನಮ್ಮ ರಕ್ಷಕನಾದ ಯೇಸು ನಮಗೆ ತೋರಿಸಿಕೊಟ್ಟಂಥ ಆ ಶಿಲುಬೆಯ ಮಾರ್ಗವನ್ನು ಹೊತ್ತುಕೊಳ್ಳುವುದಕ್ಕಾಗಿ, ದಿನಾಲು ಸ್ವಾಮಿಯ ಶಿಲುಬೆಯನ್ನು ಹೊತ್ತುಕೊಂಡು ನಿಷ್ಠಾಪೂರ್ವಕವಾಗಿ ನಡೆಯುವುದಕ್ಕಾಗಿ ದೇವರಿಂದ ನಮ್ಮನ್ನು ಕರೆಯುತ್ತಾನೆ. ಶಿಷ್ಯರಿಗೆ ಎಲ್ಲ ಘಟನೆ ಏನೂ ಗೊತ್ತಾಗಲಿಲ್ಲ. ಆದರೆ ಯೇಸು ಯಾವಾಗ ಪುನರುತ್ಥಾನನಾಗಿ ಆತನು ಬರುತ್ತಾನೋ ಎಲ್ಲವನ್ನು ನೆನಪು ಮಾಡ್ತಾರೆ, ತಾವು ಮಾಡಿದ ಕಾರ್ಯವನ್ನು ನೆನಪು ಮಾಡ್ತಾರೆ. ಆದರೆ ಯೇಸುವಿನ ಹಿಂದೆ ಅವರು ನಿಷ್ಠೆಯಿಂದ ಯೇಸುವನ್ನು ಹಿಂಬಾಲಿಸಿದರು. ಅನೇಕ ವೇಳೆ ನಮ್ಮ ಜೀವನ ಕೂಡ ನಾವು ಯೇಸುವಿನೊಂದಿಗೆ ಮುಂದೆ ಸಾಗುವಾಗ, ಯೇಸು ತನ್ನ ಮಹಿಮೆಯನ್ನು ನಮ್ಮ ಜೀವಿತದಲ್ಲಿ ಪ್ರಕಟಪಡಿಸುವವರೆಗೂ ನಾವು ಯೇಸುವನ್ನು ಅರಿಯುವುದಿಲ್ಲ.
ಆದರೆ ಯಾವಾಗ ನಾವು ಯಥಾರ್ಥವಾಗಿ ಆತನನ್ನು ನಂಬಿ ಆತನನ್ನು ಹಿಂಬಾಲಿಸ್ತೇವೋ ಆತನ ಮಹಿಮೆಯನ್ನು ನಾವು ಕಾಣುತ್ತೇವೆ. ಯೇಸುವಿನ ವಿಜಯೋತ್ಸವದ ಆ ಪ್ರವೇಶ, ಯೇಸುವನ್ನು ನಿಜವಾಗಿ ಹಿಂಬಾಲಿಸುವಂಥ, ಯೇಸುವನ್ನು ನಿಜವಾಗಿ ಹುಡುಕುವಂಥ ತನ್ನ ಭಕ್ತರಿಗೆ, ತನ್ನ ಶಿಷ್ಯರಿಗೆ ಯೇಸು ಆತನು ವ್ಯಕ್ತಪಡಿಸುವ ಆತನಾಗಿದ್ದಾನೆ. ಆದರೆ ಕೊನೆಯ ವಚನದಲ್ಲಿ ಹೇಳ್ತದೆ, ಪರಿಸಾರಿ ಹೇಳ್ತಾರೆ, ನಮ್ಮ ಯತ್ನವೇನೂ ಸಾಗಲಿಲ್ಲ. ನೋಡಿರಿ, ಲೋಕವೆಲ್ಲ ಆತನ ಹಿಂದೆ ಹೋಯ್ತಲ್ಲ. ಯೇಸುವನ್ನು ವಿಧ ವಿಧವಾದ ರೀತಿಯಲ್ಲಿ ಹಿಡಿಯುವುದಕ್ಕಾಗಿ, ಯೇಸುವನ್ನು ಜನರಿಂದ ದೂರ ಮಾಡುವುದಕ್ಕಾಗಿ ಅನೇಕ ಪ್ರಯತ್ನಗಳನ್ನು ಅವರು ಮಾಡುವುದನ್ನು ನೋಡ್ತೇವೆ. ಯೇಸು ಲಾಜರನನ್ನು ಸತ್ತೊಳಗಿಂದ ಎಬ್ಬಿಸಿದ ನಂತರ ಅನೇಕರು ಯೇಸುವನ್ನು ನಂಬಿದರು. ಕಾಯಾಫ ಹೇಳ್ತಾನೆ ಅಲ್ಲಿ 11:50 ಜನವೆಲ್ಲ ನಾಶವಾಗುವುದಕ್ಕಿಂತ ಒಬ್ಬ ಮನುಷ್ಯನು ಜನರಿಗೋಸ್ಕರ ಸಾಯುವುದು ನಿಮಗೆ ಹಿತವೆಂದು ಹೇಳುತ್ತೇನೆ. ಆ ಮೂಲಕವಾಗಿ ಯೇಸುವನ್ನು ಹಿಡಿಯುವುದಕ್ಕೆ, ಯೇಸುವನ್ನು ಕೊಲ್ಲುವುದಕ್ಕೆ ಅವರು ಸಮಯವನ್ನು ಹೊತ್ತಾ ಇದ್ದರು. ಮಾತ್ರವಲ್ಲದೆ ಅವರು ಹೇಳ್ತಾರೆ, ಯೇಸು ಯಾವ ಸ್ಥಳದಲ್ಲಿದ್ದರು ನಮಗೆ ತಿಳಿಸಬೇಕೆನ್ನುವಂಥ ಅಪ್ಪಣೆಯನ್ನೂ ಹೊರಡಿಸಿದ್ದರು. ಆ ಮೂಲಕವಾಗಿ ಕೂಡ ಅವರು ಸಿದ್ಧತೆ ಮಾಡಿದ್ದರು. ಪಸ್ಕ ಹಬ್ಬದ ಸಮಯದಲ್ಲಿ ಯೇಸು ಯೆರೂಸಲೇಮಿಗೆ ಬರದೇ ಇದ್ದಾನೋ, 11:56 ಅವನ ಹಬ್ಬಕ್ಕೆ ಬಾರದೇ ಇದ್ದಾನೋ, ತಮ್ಮೊಳಗೆ ಮಾತಾಡಿಕೊಂಡರು. ಯೇಸುವಿನ ಪಸ್ಕ ಹಬ್ಬದ ಸಮಯದಲ್ಲಿ ಆತನು ಪುರಪ್ರವೇಶ ಮಾಡಿದಾಗ ಪಸ್ಕ ಹಬ್ಬದ ಕುರಿ ಕೊಯ್ಯಲ್ಪಡುವ ಮೂಲಕವಾಗಿ ಯೇಸು ಇಡೀ ಲೋಕದ ರಕ್ಷಣೆಗಾಗಿ ಆತನು ಯಜ್ಞದ ಕುರಿಯಾಗಿ ಕೊಯ್ಯಲ್ಪಟ್ಟದ್ದನ್ನು, ಅದು ದೇವರ ಚಿತ್ತ, ದೇವರ ಯೋಜನೆ ಕೂಡ ಆಗಿದ್ದನ್ನು ನೋಡ್ತೇವೆ. ಆದ್ದರಿಂದ ಯೇಸುಸ್ವಾಮಿಯ ವಿಜಯೋತ್ಸವದ ಅದು ಪ್ರವೇಶ, ಅದು ರಾಜತ್ವವನ್ನು, ರಾಜತನವನ್ನು ಹೊಸದಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂತಾಗಿದೆ. ಯೇಸು ಆತನ ಅರಸನು, ಆದರೆ ಜನರು ನಿರೀಕ್ಷಿಸಿದಂಥ ಆತನ ಅರಸನಾಗಲಿಲ್ಲ. ಯಾಕಂದರೆ ಆತನ ಕಿರೀಟ ಅದು ಶಿಲುಬೆಯಾಗಿತ್ತು. ಶಿಲುಬೆಯೇ ಆತನ ಕಿರೀಟವಾಗಿತ್ತು. ಮುಳ್ಳಿನ ಕಿರೀಟವನ್ನು ಹೊತ್ತುಕೊಳ್ಳುವುದರ ಮೂಲಕವಾಗಿ, ಶ್ರಮೆಯನ್ನು ಅನುಭವಿಸುವ ಮೂಲಕವಾಗಿ ತಾನು ಇಡೀ ಲೋಕದ ರಕ್ಷಣೆಗಾಗಿ ತನ್ನನ್ನೇ ತಾನು ಸಮರ್ಪಿಸಿಕೊಳ್ಳುವಂಥ, ತನ್ನ ಪ್ರಾಣವನ್ನು ಕೊಡುವಂಥ ಅರಸನು. ಯೇಸುವಿನ ಪಟ್ಟಾಭಿಷೇಕ ಅದು ಕ್ರುಸಿಫಿಕೇಷನ್, ಶಿಲುಬೆಯ ಮರಣವಾಗಿತ್ತು. ತನ್ನ ಶಿಲುಬೆಯ ಮರಣದ ಮೂಲಕವಾಗಿ ಯೇಸು ಇಡೀ ಲೋಕದ ರಕ್ಷಕನು, ಒಡೆಯನೆಂಬುದಾಗಿ ಇಡೀ ಲೋಕ ಸಾರಿತ್ತು. ಆದ್ದರಿಂದ ಯೇಸುವಿನ ಅರಸತ್ವವನ್ನು ನಾವು ಪ್ರವೇಶಿಸುವುದು, ಯೇಸುವಿನ ವಿಜಯ ಸಾಧನೆಯಾಗುವುದು ತನ್ನನ್ನು ತಾನು ಸಮರ್ಪಿಸುವುದರ ಮೂಲಕವಾಗಿ ಆತನು ವಿಜಯನಾದನು. ಆದರೆ ಜನರು ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡರು. ಜನರು ಒಂದು ರೀತಿಯಲ್ಲಿ ಯೇಸುವಿನ ಶಿಷ್ಯರು, ಅದೇ ರೀತಿಯಲ್ಲಿ ಆಗಿನ ಕಾಲದ ನಾಯಕರು ಕೂಡ ಯೇಸುವನ್ನು ಬೇರೆ ಬೇರೆ ರೀತಿಯಲ್ಲಿ ಅವರು ಅರ್ಥ ಮಾಡಿಕೊಂಡರು. ಆದ್ದರಿಂದ ಯೋಹಾನಲ್ಲಿ ಸ್ಪಷ್ಟವಾದ ರೀತಿಯಲ್ಲಿ ಬರೆಯುತ್ತಾನೆ, ಯೇಸುವಿನ ವಿಜಯೋತ್ಸವದ ಪ್ರವೇಶ ಸೆಲೆಬ್ರೇಷನ್ ಬಿಫೋರ್ ಸಫರಿಂಗ್, ಶ್ರಮೆಗಿಂತ ಮೊದಲೇ ಮಾಡುವಂಥ ಆಚರಣೆ, ಶ್ರಮೆಗಿಂತ ಮೊದಲೇ ಮಾಡುವಂಥ ಆಚರಣೆ. ಯೇಸು ಶ್ರಮೆಯನ್ನು ಪಡುವ ಮೊದಲೇ ಅಲ್ಲಿ ಆಚರಣೆಗೊಂಡಿತು. ಆದರೆ ಜನರ ರೀತಿಯಲ್ಲಿ ಆತನು ಆಕ್ರಮಣ ಮಾಡುವಂಥ ಅರಸನಾಗಿ ಕಂಡು ಬಂದರೆ, ಯೇಸು ಆತನ ಶ್ರಮೆಯನ್ನು ತಾಳುವುದಕ್ಕೆ ತನ್ನನ್ನು ಸಿದ್ಧಪಡಿಸುವಾಗ, ಅವರು ಹೋಸನ್ನ ಎಂಬ ಹಾಡುವ ಮೂಲಕವಾಗಿ ಅದರ ಅರ್ಥ ಅವರನ್ನು ರಕ್ಷಿಸುವುದಕ್ಕಾಗಿ ತನ್ನನ್ನೇ ಸಮರ್ಪಿಸುವ ಮೂಲಕವಾಗಿ, ಶ್ರಮೆಯನ್ನು ಅನುಭವಿಸುವ ಮೂಲಕವಾಗಿ ಆತನ ತನ್ನನ್ನು ನಡೆಸುವಂಥದ್ದನ್ನು ನಾವು ನೋಡುತ್ತೇವೆ. ಅದೇ ರೀತಿಯಲ್ಲಿ ಜನರ ನಿರೀಕ್ಷೆಗೂ ಯೇಸುವಿನ ಪ್ರಕಟಣೆಗೂ ಅಜಗಜಾಂತರ ವ್ಯತ್ಯಾಸವನ್ನು ಕೂಡ ಯೋಹಾನಲ್ಲಿ ತಿಳಿಸ್ತಾನೆ. ಜನರ ನಿರೀಕ್ಷೆ ನಿಜವಾದ ಪ್ರಕಟಣೆ. ಇಂದು ನಮ್ಮ ಜೀವಿತದಲ್ಲಿ ಕೂಡ, ಪ್ರಸ್ತುತ ದಿನಗಳಲ್ಲಿ ಕೂಡ ನಾವು ದೇವರನ್ನು ನಂಬಿ ಆತನೊಂದಿಗೆ ಮುಂದೆ ಸಾಗುವಾಗ ನಮ್ಮ ನಿರೀಕ್ಷೆಗಳು ಬೇರೆ ಇರ್ಬೋದು. ಆದರೆ ದೇವರು ತನ್ನನ್ನು ಸ್ವತಃ ಪ್ರಕಟಿಸಿಕೊಂಡಿದ್ದಾನೆ. ತನ್ನನ್ನು ಪ್ರಕಟಿಸಿಕೊಂಡಂಥ ದೇವರನ್ನು ನಾವು ಅರಿಯದೆ
ಕೇವಲ ನಮ್ಮ ನಿರೀಕ್ಷೆಯ ಅನುಗುಣವಾದ ರೀತಿಯಲ್ಲಿ ನಾವು ಸಾಗಿದರೆ ಒಂದು ದಿವಸ ನಾವು ಹೋಸನ್ನ ಹಾಡುತ್ತೇವೆ, ಒಂದು ದಿವಸ ಶಿಲುಬೆಗೆ ಏರಿಸಿ ಎಂಬುದಾಗಿ ಹಾಡ್ತೇವೆ. ನಮ್ಮಲ್ಲಿ ನಿಷ್ಠೆ ಕಾಣೋದಿಲ್ಲ. ಯಾವಾಗ ದೇವರ ಪ್ರಕಟಣೆಯನ್ನು ನಾವು ಅರ್ಥ ಮಾಡಿಕೊಂಡು ದೇವರ ಪ್ರಕಟಣೆಯ ಅನುಗುಣವಾದ ರೀತಿಯಲ್ಲಿ ನಮ್ಮ ನಿರೀಕ್ಷೆಯನ್ನಿಟ್ಟುಕೊಂಡು ನಾವು ಮುಂದೆ ಸಾಗುತ್ತೇವೋ ಅಲ್ಲಿ ನಾವು ದೇವರ ಕಾರ್ಯವನ್ನು ಅನುಭವಿಸ್ತೇವೆ. ಅಲ್ಲಿ ನಿಜವಾದ ಸೆಲೆಬ್ರೇಷನ್ ಆಚರಣೆಗಳು ಆಗ್ತದೆ, ಅದನ್ನು ನಾವು ನೋಡ್ತೇವೆ. ಅದರಿಂದ ನಿಜವಾದ ಮಹಿಮೆ ಯೋಹಾನನ ಸುವಾರ್ತೆಯಲ್ಲಿ ಹೇಳುವಂಥದ್ದು ಸೆಲ್ಫ್ ಗಿವಿಂಗ್ ಲವ್. ಆತನು ತನ್ನನ್ನೇ ಕೊಡುವಂಥ ಪ್ರೀತಿಯ ಮೂಲಕವಾಗಿ ನಿಜವಾದಂಥ ಮಹಿಮೆ ಅದು ವ್ಯಕ್ತವಾಗುವಂಥದ್ದಾಗಿದೆ. ಆದ್ದರಿಂದ ಇಂದು ವಿಜಯೋತ್ಸವದೊಡನೆ ಯೇಸು ಪುರ ಪ್ರವೇಶಿಸುವಾಗ ಆತನ ಮಕ್ಕಳಾದಂಥ ನಾವು ಎಂಥ ಸಾಕ್ಷಿಯನ್ನು ನೀಡುತ್ತೇವೆ, ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಯೇಸು 5 ರೊಟ್ಟಿ 2 ಮೀನಿನ ಮೂಲಕವಾಗಿ 5,000 ಜನರಿಗೆ ಉಣಬಡಿಸಿದಾಗ ಜನರು ಅರಸನನ್ನಾಗಿ ಮಾಡಬೇಕೆಂಬುದಾಗಿ ಆಲೋಚನೆ ಮಾಡಿದರು, ಲೌಕಿಕ ಅರಸ. ಆದರೆ ದೇವರು ನಮ್ಮೊಂದಿಗಿದ್ದುಕೊಂಡು ನಮ್ಮೆಲ್ಲ ಅಗತ್ಯತೆಯನ್ನು ಪೂರೈಸ್ತಾನೆ. ನಮ್ಮಲ್ಲಿರುವಂಥ ಅಲ್ಪವಾದದ್ದನ್ನು ಹೇರಳವಾದ ರೀತಿಯಲ್ಲಿ ಆಶೀರ್ವದಿಸುವಂಥ ದೇವರು, ಆತನು ಸಮಸ್ತರಲ್ಲಿಯೂ ಸಮಸ್ತನು ಎಂಬುದಾಗಿ ನಾವು ಆತನನ್ನು ನಮ್ಮ ಜೀವಿತದಲ್ಲಿ ಆತ್ಮಿಕ ಅರಸನನ್ನಾಗಿ ಸ್ವೀಕರಿಸಿ ಆತನ ಮಾರ್ಗದಂತೆ ನಡೆದು ಕೃತಾರ್ಥರಾಗುವ ಮನಸ್ಸನ್ನು ನಾವು ಹೊಂದಿಕೊಳ್ಳಬೇಕು. ಸತ್ತವಳಗಿಂದ ಎಬ್ಬಿಸಲು ಶಕ್ತನಾದಂಥ ದೇವರು ನಮ್ಮ ಜೀವನದ ಯಾವ ಸ್ಥಿತಿ ಆಗಿದ್ದರೂ ಕೂಡ, ಕೊಳತಂಥ ಸ್ಥಿತಿಯಲ್ಲಿ ಕೂಡ ಯೇಸು ನಮ್ಮನ್ನು ರಕ್ಷಿಸಿ ಬದುಕಿಸಿ ನಮ್ಮನ್ನು ಮುನ್ನಡೆಸುತ್ತಾನೆ. ಆದ್ದರಿಂದ ಆತನ ನಿರೀಕ್ಷೆಯಲ್ಲಿ ನಾವು ಜೀವಿಸುವಂಥ ಮತ್ತು ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬಿದರೂ ಸತ್ತರೂ ಬದುಕುತ್ತಾನೆ ಎನ್ನುವಂಥ ಯೇಸುವಿನ ಸತ್ಯವಾದ ಮಾತುಗಳನ್ನು ನಂಬಿ ಆ ಯೇಸುವನ್ನು ನಮ್ಮ ಜೀವಿತದಲ್ಲಿ ಅರಸನನ್ನಾಗಿ ಸ್ವೀಕರಿಸಿ ಆ ವಿಜಯೋತ್ಸವವನ್ನು ಮಾಡೋದಾದರೆ ಅಲ್ಲಿ ಅರ್ಥಗರ್ಭಿತವಾದಂಥ ಆಚರಣೆಗಳು ಆಗುವಂಥದ್ದನ್ನು ನಾವು ನೋಡ್ತೇವೆ. ಇಂದು ನಮ್ಮ ಜೀವಿತದಲ್ಲಿ ಯೇಸುವಿನ ವಿಜಯೋತ್ಸವದ ಮೂಲಕವಾಗಿ ಯೇಸು ನಮಗೆ ತಿಳಿಸುವಂಥದ್ದು, ಯೇಸುವನ್ನು ಸಂತೋಷದಿಂದ ಸ್ವೀಕರಿಸಿದಂತೆ ಜನರೇ ಶಿಲುಬೆಗೆ ಹಾಕಿಸಿದೆಂಬುದಾಗಿ ಯೇಸುವನ್ನು ತಿರಸ್ಕರಿಸಿದರು. ಅನೇಕ ವೇಳೆ ಆ ತಿರಸ್ಕರಿಸುವಿಕೆಯನ್ನು ಕೂಡ ಆತನ ವಿಶ್ವಾಸಿಗಳು ಕೂಡ ಎದುರಿಸಬೇಕಾಗಿದೆ. ಆದರೆ ಯೇಸುವಿನ ವಿಜಯೋತ್ಸವ ನಮಗೆ ತಿಳಿಸುವಂಥದ್ದು ಅದು ಮರಣ ಅಥವಾ ಶ್ರಮೆ ಅಂತ್ಯವಲ್ಲ. ಮರಣದ ನಂತರ ಜೀವವಿದೆ, ಪುನರುತ್ಥಾನದ ಮೂಲಕವಾಗಿ ಸ್ವಾಮಿ ತೋರಿಸಿದ್ದಾನೆ. ಇಂದು ಯೇಸು ನಮ್ಮ ಜೀವಿತದಲ್ಲಿ ಎಂಥ ಅರಸನಾಗಿದ್ದಾನೆ. ಯೇಸು ನಮ್ಮ ಜೀವಿತದಲ್ಲಿ ವಿಜಯೋತ್ಸವದೊಡನೆ ಪ್ರವೇಶ ಮಾಡಲು ಆತನು ಬಯಸ್ತಾನೆ. ಆದರೆ ನಾವು ಎಂಥ ಅರಸನನ್ನಾಗಿ ನಾವು ಸ್ವೀಕರಿಸ್ತೇವೆ? ಕೇವಲ ಜನರಂತೆ ಕೇಳಿದ ಮಾತುಗಳನ್ನು ಅನುಭವಿಸಿದ ಸೂಚಕ ಕಾರ್ಯಗಳನ್ನು ನೋಡಿ ಲೌಕಿಕವಾಗಿ ಯೇಸುವನ್ನು ಅರಸನಾಗಿ ಸ್ವೀಕರಿಸ್ತೇವೋ, ಅಥವಾ ಶಿಷ್ಯರಾಗಿ ಯೇಸುವನ್ನು ಹಿಂಬಾಲಿಸಿದ್ದು ಯೇಸುವನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸದೆ ಗ್ರಹಿಸಲಾರದಂಥ ಆತನ ಮಕ್ಕಳು ನಾವಾಗಿದ್ದೆವು, ಅಥವಾ ಯೇಸುವಿನ ಪ್ರತಿಯೊಂದು ಮಾತನ್ನು ತಮ್ಮ ಸ್ವಾರ್ಥಕ್ಕಾಗಿ ಅವರು ಚಿಂತಿಸಿ ಈ ಮೂಲಕವಾಗಿ ಅವರು ಯೇಸುವನ್ನು ಕೊಲ್ಲುವ ಆಲೋಚನೆಯನ್ನು ಮಾಡುವಂಥ ಪರಿಸರ ಅಂತ ನಾವಿದ್ದೆವು. ನಮ್ಮನ್ನು ನಾವು ಪ್ರಶ್ನೆ ಮಾಡಿಸಿಕೊಳ್ಳೋಣ. ಯೇಸು ವಿಜಯೋತ್ಸವದೊಡನೆ ಪ್ರವೇಶ ಮಾಡಲು ನಮ್ಮ ಜೀವಿತಕ್ಕಿಂದು ಆತನು ಕಾತರವುಳ್ಳವನಾಗಿದ್ದಾನೆ. ಶ್ರಮೆಯ ಮೂಲಕವಾಗಿ ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಆತನ ವಿಜಯೋತ್ಸವ ನಮ್ಮ ಹೃದಯದೊಳಗೆ ನಿಜವಾದ ವಿಜಯೋತ್ಸವವನ್ನು ತರುವಂಥದ್ದಕ್ಕಾಗಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ನಮ್ಮ ದೇವರೇ, ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಂದಿಗೆ ಮಾತಾಡಿದ್ದೆ. ನೀನು ಅರಸನಾಗಿ ನಮ್ಮ ಜೀವಿತದಲ್ಲಿ ಬರಬೇಕು, ನಮ್ಮ ಸರ್ವಸ್ವನಾಗಿ ಸ್ವಾಮಿ ನಮ್ಮ ಜೀವಿತದಲ್ಲಿ ಬರಬೇಕು. ಸ್ವಾಮಿ, ನೀನು ನಮ್ಮನ್ನು ಕೇವಲ ಲೌಕಿಕವಾಗಿ ಬಿಡಿಸಿದ್ದು ಮಾತ್ರವಲ್ಲದೆ ನಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ
ನಮ್ಮನ್ನು ಬಿಡುಗಡೆ ಮಾಡಿದಂಥ ಕರ್ತನು ನೀನು. ಇಡೀ ಲೋಕವನ್ನು ಪ್ರೀತಿಸಿ ನಿನ್ನೊಬ್ಬನೇ ಮಗನನ್ನು ಅನುಗ್ರಹ ಮಾಡಿದ ನಮ್ಮ ದೇವರೇ, ಯೇಸುವಿನ ಮೂಲಕವಾಗಿ ನಾವು ವಿಜಯಿಯನ್ನು ಅನುಭವಿಸಲು ಯೇಸುವನ್ನು ನಮ್ಮ ನಿಜವಾದ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುವಂಥ ಭಾಗ್ಯವನ್ನು ಅನುಗ್ರಹ ಮಾಡಿ ನಮ್ಮನ್ನು ಮುನ್ನಡೆಸಿ ಪ್ರಾರ್ಥಿಸಿ ನಿನ್ನ ಕೈಗೊಪ್ಪಿಸ್ತೇವೆ. ಯೇಸುವಿಗಾಗಿ ನಮ್ಮ ಪ್ರಾರ್ಥನೆ ಆಲಿಸು. ಸುವಾರ್ತೆ ತಲುಪದ ಊರು ಇರಲೇಬಾರದು.